वदामि संस्कृतं सदा ध्यायामि संस्कृतं सम्यक् वन्दे संस्कृतमातरम्. Okay, good morning students. I am Ambika. Aham Ambika. My name is Ambika. Mama Nama Ambika. I am going to teach you Sanskrit. Aham Bhavatam Krute Sanskritam Pathayami. Sanskritam eka bhasha, one language. Bhavantah, you all, why are you choosing Sanskrit? Kimartham Sanskritam choose Kritavantah? You know, many students are knowing this is scoring subject. ಎಲ್ಲರೂ ಹೇಳ್ತಾರೆ ಇದು ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ. किंतु स्कोरिंग सब्जेक्ट सत्यम, that is true. किंतु अस्माभिः अध्ययनं करणीयं. इत्युक्ते ನಾವು ಸ್ವಲ್ಪ ಲರ್ನ್ ಮಾಡಬೇಕು, ಆಮೇಲೆ ಪರಿಶ್ರಮಃ ಕರಣೀಯः. एवं भवन्तः संस्कृतम् इष्टवन्तः सन्ति. You like Sanskrit, that is why you choose Sanskrit. It's okay. Now संस्कृते संस्कृत एकं भाषा, सा भाषा बहु पुरातन, एन्शियंट लैंग्वेज इति वदन्ति किल, लाइक दैट पुरातना भाषा अस्ति. संस्कृतं सरलं, वेरी इजिएस्ट लैंग्वेज, बहु सरला भाषा अस्ति. संस्कृतं बहु सरलम् अस्ति, किन्तु कथं सरलम् अस्ति इति अहम् एकवारं वदामि. अत्र या कापि भाषा भवतु, अत्र एका भाषा अस्ति इति चिन्तयतु. इति गृहं भाषा. What is this? भाषा. भाषां लर्न् कर्तुं, पठितुम् आवश्यकं. What do you want? इत्युक्ते 4 steps are there. 4 steps are there. ಅಂದ್ರೆ 4 ಸ್ಟೆಪ್ಸ್ ಇದೆ. ಕಿಂತೆ ಅಂದ್ರೆ ಒಂದು ಭಾಷೆಯನ್ನು ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಅದಕ್ಕೆ 4 ಸ್ಟೆಪ್ಸ್ ಇರುತ್ತೆ. ನಾವಿವಾಗ ಗೃಹೆ ಉಪವಿಶ್ಯ, ನಾವೆಲ್ಲರೂ ಈಗ ಸಂಸ್ಕೃತ ಕಿಡ್ಸ್, ಸಂಸ್ಕೃತ ಛಾತ್ರ, ಸ್ಮಾಲ್ ಬೇಬೀಸ್. ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಈಗ ನಮ್ಮ ಮನೆಗೆ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಇನ್ ಅವರ್ ಹೋಮ್ ಒಂದು ಸ್ಮಾಲ್ ಕಿಡ್ ಇಸ್ ದೇರ್. ಅದು ಏನ್ ಮಾಡುತ್ತೆ, 1 year is listening, ಅಂದ್ರೆ 1 year ಅದು ಕೇಳಿಸ್ಕೊಳ್ಳುತ್ತೆ. ಕೇಳಿಸ್ಕೊಂಡಾಗ ಅದೇನ್ ಮಾಡುತ್ತೆ ಅಂದ್ರೆ 1 year ಅದು ಕೇಳಿಸ್ಕೊಳ್ಳುತ್ತೆ. ಕೇಳಿಸ್ಕೊಂಡ ಮೇಲೆ ಅದು ಸ್ಪೀಕ್ ಅಂದ್ರೆ ಮಾತಾಡುತ್ತೆ. ಫಸ್ಟ್ ಸ್ಟೆಪ್ ಈಸ್ ಲಿಸನಿಂಗ್. ಇನ್ ಲಿಸನಿಂಗ್ ಅಂದ್ರೆ ಶ್ರವಣ. ಶ್ರವಣ ನಾವು ಕೇಳಿಸ್ಕೊಳ್ಳೋದು. ಅದು ನಾನು 1 ವರ್ಷ ಕೇಳಿಸ್ಕೊಂಡಿದ್ದೀನಿ, ಓಕೆ ನಾನು ಇವಾಗ ಮಾತಾಡ್ತೀನಿ ಅಂತ ಅದು ಮಾತಾಡಲ್ಲ. ಕಿಂ ಕರೋತಿ, ಓನ್ಲಿ ಒನ್ ವರ್ಡ್ ಅಂದ್ರೆ ಒಂದೊಂದೇ ಶಬ್ದನ ಅದು ಮಾತಾಡುತ್ತೆ. ಏಕಂ ಏಕಂ ಶಬ್ದಂ ವದತಿ. ತದಾ ಮಾತಾ ಮದರ್ ಏನ್ ಹೇಳ್ತಾರೆ, ಓ ದಿಸ್ ಇಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ದಿಸ್ ಇಸ್ ರಾಂಗ್, ಯು ಟೆಲ್ ಪ್ರಾಪರ್ಲಿ ಅಂತ ಹೇಳಲ್ಲ. ಕಿಂ ಕುರ್ಮಃ, ಎನ್ಕರೇಜ್ ಕುರ್ಮಃ, ನಾವೇನ್ ಮಾಡ್ತೀವಿ, ಪ್ರೋತ್ಸಾಹವನ್ನ ಕೊಡ್ತೀವಿ. ಅತಃ ತದು ಸ್ಪೀಕ್. ನೆಕ್ಸ್ಟ್ ಸ್ಟೆಪ್ ಸ್ಪೀಕ್, LS. ಫಸ್ಟ್ ಲಿಸ್ನಿಂಗ್, ನೆಕ್ಸ್ಟ್ ಸ್ಪೀಕಿಂಗ್. यदा वयं संभाषणं कुर्मः अनन्तरं वयं किं पञ्चवर्षणिमवर्षत्रयमो अत्र गृहे ಅಂದ್ರೆ ಒಂದು 3 to 4 years ಮನೆಯಲ್ಲಿ ನಾವು ಆ ಒಂದು ಭಾಷೆಯನ್ನು ಕಲಿತೀವಿ. ನೆಕ್ಸ್ಟ್ ಸ್ಟೆಪ್ ಈಸ್ ರೀಡಿಂಗ್. ನಾವು ಎಲ್ಲಿ ಬರ್ತೀವಿ, ಸ್ಕೂಲಿಗೆ ಬರ್ತೀವಿ. ಅತಃ ರೀಡಿಂಗ್. ಅತ್ರ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್. अत्र किं कुर्मः इत्युक्ते वयम् अत्र डैरेक्ट् इदानीं भवन्तः संस्कृतशिशवः, संस्कृत किड्स्, भवन्तः डैरेक्ट् रीडिंग् निमित्तम् आगताः. अतः किञ्चित् कष्टं, दट् इस् ए लिटल् डिफिकल्ट्. किं करणीयम् इत्युक्ते अहं संस्कृत मीडियं, संस्कृतमाध्यमेन किञ्चित् पाठयामि. भवन्तः सर्वेपि सम्यक् शृण्वन्तु. लिसन् प्रापर्ली. Each letter you should listen. ಒಂದೊಂದು ವರ್ಡ್ ಅಲ್ಲ, ಒಂದೊಂದು ಲೆಟರ್ ಅನ್ನ ನೀವು ನೀಟಾಗಿ ಕೇಳಿಸ್ಕೋಬೇಕು. ಯದಾ ಏತದ್ ಸೋಪಾನಂ, ಸಂಸ್ಕೃತಿ ಸೋಪಾನಂ, ಸ್ಟೆಪ್ ಇರುತ್ತೆ, ಸೋಪಾನಂ ಇದೆ ವದಮ. ಈ ಒಂದು ಸ್ಟೆಪ್ ಅನ್ನು ನೀವು ಕರೆಕ್ಟ್ ಆಗಿ ಬಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗೋಕೆ ನಿಮಗೆ ಈಸಿ ಆಗುತ್ತೆ. ಅತಃ ಸಂಸ್ಕೃತಂ ಕಷ್ಟಂ ನಾಸ್ತಿ. किमर्थम् इत्युक्ते भवन्तः एतद् द्वयम्, ಈ ಒಂದು 2 ಸ್ಟೆಪ್ ಅನ್ನು ನೀವು ಸ್ಕಿಪ್ ಮಾಡಿ ಇಲ್ಲಿ ಬಂದಿರೋದ್ರಿಂದ अस्मिन् वर्षे दिस् इयर् किञ्चित् डिफिकल्ट् भवति. अस्तु, इदानीं स्पीकिंग कथं, we don't know
ನಾನು ನಿಮಗೆ ಸರಳವಾಗಿ ವೆರಿ ಈಸಿಯೆಸ್ಟ್ ಮೆಥಡ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನಿಮ್ಮ ಕ್ವೆಶ್ಚನ್ 2 ಮಮ ನಾಮ ಅಂಬಿಕಾ. ಟೆಲ್ ಯು ಆಲ್ಸೋ ಇನ್ ಯುವರ್ ಓನ್, ನೀವೇ ನಿಮ್ಮಲ್ಲಿ ಹೇಳ್ಕೋಬೇಕು. ಮಮ ನಾಮ ಅಂಬಿಕಾ. ಟೆಲ್ ಯುವರ್ ಓನ್ ನೇಮ್. ನಿಮ್ಮ ಹೆಸರುಗಳನ್ನು ನೀವು ಹೇಳ್ಕೋಬೇಕು. ಲೈಕ್ ದಟ್ ಅಹಂ ಪಾಠಯಾಮಿ. ತಥೈವ ಇನ್ ರೀಡಿಂಗ್ ಇರುತ್ತೆ ಕಸ್ಟಮ್. ಯು ಡೋಂಟ್ ನೋ ಹೌ ಟು ಸ್ಕ್ರಿಪ್ಟ್ ಭವಂತಃ ನ ಜಾನಂತಿ. ಸಂಸ್ಕೃತ ಲಿಪಿ ನಾಸ್ತಿ. ಸಂಸ್ಕೃತ ಲಿಪಿ ನಾಸ್ತಿ. ರೀಡಿಂಗ್ ನೆಕ್ಸ್ಟ್ ರೈಟಿಂಗ್. LSRW ಇರುತ್ತೆ. ಲರ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಏತೆ ಚತ್ವಾರಿ ಸೋಪಾನಾನಿ. 4 steps are there यदा भाषायाः ज्ञानार्थम्. इदानीं वयं रैटिंग, वयं शाला, we are in school, no, that is why we should write. That is why अहं प्रथमं वर्णमाला जानन्ति. How to write वर्णमाला? I teach you afterwards. वर्णमाला. वर्णः इत्युक्ते letter. What is that? Letter. वर्ण इत्युक्ते letter. माला इति अस्ति. माला means you know no garland इति वदन्ति किल. माला means garland. माला ಅಂದ್ರೆ ಮಾಲೆ, ಹಾರ इति कन्नडेनापि वदन्ति. वर्णानां माला वर्णमाला इति वयं वदामः. ವರ್ಣಮಾಲಾ ನೀವು ಕನ್ನಡದಲ್ಲೂ ನೋಡಿರ್ತೀರಾ, ಹಿಂದಿಯಲ್ಲೂ ನೋಡಿರ್ತೀರಾ. ಹಿಂದಿ ಸಂಸ್ಕೃತ, ಹಿಂದಿಗೂ ಲಿಪಿ ಇಲ್ಲ, ಸಂಸ್ಕೃತಕ್ಕೂ ಲಿಪಿ ಇಲ್ಲ. ಹಿಂದಿ ಜನಃ, ಸಂಸ್ಕೃತ ಜನಃ ವಯಂ ದೇವನಾಗರಿ ಲಿಪಿ ಅಂತ ಒಂದು ದೇವನಾಗರಿ ಲಿಪಿ ಇದೆ, ಅದನ್ನ ನಾವು ತಗೊಂಡಿದ್ದೀವಿ. ಲುಕ್ ಲೈಕ್ ಸೇಮ್ ಬೋತ್, ಬಟ್ ಇಟ್ ಈಸ್ ಇದು ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ನೋಡೋದಕ್ಕೆ ಎರಡು ಸೇಮ್ ಆಗಿ ಕೊಟ್ಟರು, ಸಂಸ್ಕೃತ ಮತ್ತೆ ಹಿಂದಿ. ಆದ್ರೆ ಓದುವಾಗ ಬರೆಯುವಾಗ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಅದು ಅಂತ ಒಂದ್ಸತಿ ನೋಡೋಣ. ನೀವೆಲ್ಲರೂ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಒಂದೊಂದು ಪೆನ್ಸಿಲ್, ಒಂದು ವೇಸ್ಟ್ ಪೇಪರ್ ತರ ಒಂದು ಪೇಪರ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ತುಂಬಾ ಜನ ಹಿಂದಿ ಸ್ಟೂಡೆಂಟ್ಸ್ಗೆ ಏನು ಕಷ್ಟ ಆಗಲ್ಲ. ಮೆನಿ ಸ್ಟೂಡೆಂಟ್ಸ್ ಆರ್ ಹಿಂದಿ ಸ್ಟೂಡೆಂಟ್ಸ್ ಆದ್ರೆ ಅವ್ರು ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು. ಕನ್ನಡ ಸ್ಟೂಡೆಂಟ್ಸ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ವರ್ಣಮಾಲಾ, ಫಸ್ಟ್ ಲೆಟರ್ ಅಲ್ಲಿ ವರ್ಣಮಾಲೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೇಗೆ? ನಿಮಗೆ ಇಂಗ್ಲಿಷ್ ಅಲ್ಲಿ 3 ಬರೀತಿರಲ್ವಾ? You know now how to write 3? Yes, you should write like that. First, then one sleeping line. No, then one standing line. Oh, what is this? First, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ, then do write like this, then go like this, then ಅದಮ್ಮ ಸರ್ವೇಪಿ ಪ್ರಾಕ್ಟೀಸ್ ಕೊಡಿ. ಎಲ್ಲರೂ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾರು ಕನ್ನಡ, ಯಾರಿಗೆ ಹಿಂದಿ ಲೆಟರ್ಸ್ ಬರಲ್ವೋ, ಯಾರಿಗೆ ವರ್ಣಮಾಲೆ ಬರಲ್ವೋ ಅವರು ಈ ತರ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಲೆಟರ್ ಅ, ನೆಕ್ಸ್ಟ್ ಲೆಟರ್ ಸೇಮ್, ರೈಟ್ ಒನ್ ಮೋರ್. ಹೇಗಿದೆಯೋ ಹಾಗೇ ಬನ್ನಿ, ರೈಟ್ ಒನ್ ಮೋರ್ ಲೆಟರ್ ಸೇಮ್ ಅ, ಒನ್ ಎಕ್ಸ್ಟ್ರಾ ಲೈನ್. ಇಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಅನ್ನ ಹಾಕಿ, ಪುಟ್ ಒನ್ ಎಕ್ಸ್ಟ್ರಾ ಲೈನ್. ಅ ಆ ಕಿಮುದಂತಿ ಅ ಆ. ನೆಕ್ಸ್ಟ್ ಲೆಟರ್ E. You know how to write yes. In English, yes. बहु सरलम अस्ति. Put one line like this. E. Then one more same letter right here. E. This is a, E, E. Iti jana. ನಿಮಗೆ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷ್ ಅಲ್ಲೂ ಇರುತ್ತೆ. ಯಾರು ಕನ್ನಡ ಮಕ್ಕಳಿರ್ತಾರೆ, ನೀವು ಕನ್ನಡದಲ್ಲಿ ಅ ಆ ಇ ಈ ಎಲ್ಲ ಓದಿರ್ತೀರಾ, ಆದ್ರೆ ಅವೇ ನೀವು ಈ ತರ ಬರೀಬೇಕು ಸಂಸ್ಕೃತದಲ್ಲಿ ಬರೆಯುವಾಗ. ಆಮೇಲೆ ಒನ್ ಮೋರ್ ಥಿಂಗ್, ಸಂಸ್ಕೃತದಲ್ಲಿ ಬರೆಯುವಾಗ ಲೈನ್ಸ್ ಇರುತ್ತೆ. ಸಿ ಹಿಯರ್ ಲೈನ್ಸ್. ಬಿಲೋ ದ ಲೈನ್ ಯು ಶುಡ್ ಪ್ರಾಕ್ಟೀಸ್ ಇಟ್. ಸಿ ಹಿಯರ್ ಲೈನ್ ಇಸ್ ದೇರ್, ನೋ, ಡೋಂಟ್ ರೈಟ್ ಅಬೌವ್ ದ ಲೈನ್. ದಿಸ್ ಇಸ್ ರಾಂಗ್. ಯು ಶುಡ್ ರೈಟ್ see this line goes to like this. एषा शिरोरेखा इति वदामः. एषा रेखा आवश्यकी. ಈ ರೇಖಾವನ್ನ ನಾವು ಬಿಲೋ ದ ಲೈನ್ ಅಲ್ಲಿ ನಾವು ಬರೆದು ಇದನ್ನ ಈ ರೇಖಾವನ್ನ ಈ ಲೈನ್ ಮೇಲೆನೆ ಹಾಕಬೇಕು. ಹೀಗೇನೆ ನಾವು ಇಂಗ್ಲಿಷ್, ಸಂಸ್ಕೃತ ಮತ್ತೆ ಹಿಂದಿನ
ಬರೆಯುವಂತಹ ಮೆಥಡ್. ಓ ಸೇಮ್ ಅದ್ರ ಸಿ ಹಿಯರ್ ರೈಟ್ ಒನ್ ಮೋರ್ then go like this then below the line ಲೈನಿನ ಕೆಳಗಡೆನೆ ನೀವು ಬರೆಯೋಕೆ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ದಿನ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಸ್ವಲ್ಪ ನೀವು ಹೆಚ್ಚಿಗೆ ಜಾಸ್ತಿ ಟೈಮ್ ಅನ್ನ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಈ ವರ್ಷ ಫಸ್ಟ್ ತಗೊಂಡಿರೋದ್ರಿಂದ ಸ್ವಲ್ಪ ನಿಮಗೆ ಕಷ್ಟ. ನೆಕ್ಸ್ಟ್ ದಿಸ್ ಲೆಟರ್ ಸಿ ಇ. ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು. ಇ ಒನ್ ಮೋರ್ E. O A I E. Next letter in Kannada also is there, in English also is there. What is that? You know that, but U. U. Only 3. ಇದಕ್ಕಂತಿಲ್ಲ, ಆಂಗ್ಲ ಭಾಷೆಯ ಇದಕ್ಕಂತಿಲ್ಲ. 3 like that you should write. ಇಲ್ಲಿ 3 ಬರೆದ್ರೆ ಯ ಬರೆಯೋಕ್ಕಿಂತ ಮುಂಚೆ ಬರೆದಿರ್ತೀರಲ್ವಾ, ಹಾಗೆ 3 ಬರ್ದು ಅದ್ರ ಮೇಲೆ ಒಂದು ರೇಖೆ ಹಾಕ್ಬಿಟ್ರೆ ಒಂದು ಲೈನ್ ಹಾಕಿದ್ರೆ 2. ನೆಕ್ಸ್ಟ್ ಸೇಮ್ ರೈಟ್ ಒನ್ ಮೋರ್ 3 ಊ. ವಾಟ್ ಇಸ್ ದಿಸ್? ಊ ಇತಿ ರೂಪಂ ಭವತಿ. ಎದಸ್ಯ ಉಚ್ಚಾರಣಂ? ಹೌ ಟು ಪ್ರೊನೌನ್ಸ್? ಓ ಆ ಇ ಈ ಉ ಊ. ನೆಕ್ಸ್ಟ್ ಜಾನಂತಿ. ವಾಟ್ ಇಸ್ ದಟ್? ರೋ. ರೋ ಜಾನಂತಿ ಇಲ್ಲ ರೋ. Yes. O A I E U U ರು. ನಿಮಗೆ ಕನ್ನಡದಲ್ಲೂ ಒಂದೇ ರು ಹೇಳ್ಕೊಡ್ತಾರೆ, ಹಿಂದಿ ಭಾಷೆಯಲ್ಲಿ ಓನ್ಲಿ ಒನ್ ರು ಇಸ್ ದೇರ್, ಬಟ್ ಇನ್ ಸಾಂಸ್ಕ್ರಿಟ್ 2 ರೂಸ್ ಆರ್ ದೇರ್. ಹೇಗಿದು ರು ರೂ ಆಲ್ಸೋ ಇಸ್ ದೇರ್. ರು O A I E U U ರು ರು. One special letter is there in Sanskrit. What is that? This is very new ru. ನಿಮ್ಗೆಲ್ಲರಿಗೂ ಇದು ಹೊಸ ಲೆಟರ್. ಏತದ್ ಅಸ್ತಿ ಚೇತ್ ಇಟ್ ಇಸ್ ದೇರ್. ಇದು ಇದ್ರೆ ಮಾತ್ರ ಇದು ಸಂಸ್ಕೃತ ಲೆಟರ್ಸ್. ಈ ಲೆಟರ್ಸ್ ಇಲ್ಲ ಅಂದ್ರೆ ಇದು ಹಿಂದಿ ಲೆಟರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ವೈ ಯು ಶುಡ್ ನೋ ದಿಸ್. ಫಸ್ಟ್ ಯು ಶುಡ್ ಲರ್ನ್ ದಿಸ್. ವಾಟ್ ಇಸ್ ದಿಸ್? ದಿಸ್ ಇಸ್ ರು. ಹೌ ಟು ಪ್ರೊನೌನ್ಸ್? ರು. ಒನ್ ಮೋರ್ ಟೈಮ್. ಓ ಆ ಇ ಈ ಉ ಊ ರು ರು ರು. ನೆಕ್ಸ್ಟ್ ಜಾನಂತಿಮ ವದಂತು. ಎಸ್ ಎ. ಎ in Kannada A also is there, in English and Hindi it is not there, only A. This is only A, one letter. Next I. I you know, in Kannada also is there, in Hindi also is there. I. Next letter, tell children. O. O. Next same ಒಂತಹ ಅ ಆ ಲಿಖಂತಿಗಿಲ್ಲ, like that you can write like this here also. ಔ. one more time. ಅ ಆ ಇ ಈ ಉ ಊ ರು ರು ರೋ. This is very special letter, you should remember this. Next A I O ಔ. एवं एतानि अक्षराणि. These letters are vowels. वदन्ति स्वराक्षराणि. एतानि संस्कृते अपि vowels इति स्वराक्षराणि. In Kannada also स्वराः, स्वरಗಳು ಅಂತ ಹೇಳ್ತೀರಾ. In Hindi also ಸ್ವರ, but in Sanskrit स्वराः इति वदामः. किं वदन्ति? स्वराः. Okay. इदानीं स्वराः इति अहम् अत्र लिखामि. In Kannada and Hindi also what is there? ಹ್ರಸ್ವ ಸ್ವರಃ, ದೀರ್ಘ ಸ್ವರಃ. ಈ ಸ್ವರಗಳಲ್ಲಿ 2 ಇದಕ್ಕೆ ದ್ವಿವಿಧಾಃ ಸಂತಿ. ಅತ್ರ ಹ್ರಸ್ವ ಸ್ವರಃ, ದೀರ್ಘ ಸ್ವರಃ. How many ದೀರ್ಘ ಸ್ವರಸ್ are there? How many ಹ್ರಸ್ವ ಸ್ವರಸ್ are there? We will check now. Okay? Now ಯಸ್ಯ ಪದಸ್ಯ ಉಚ್ಚಾರಣೆ ಅಧಿಕಂ ಸಮಯಂ ನ ಸ್ವೀಕರೋತಿ ತದ್ ಹ್ರಸ್ವ ಸ್ವರಃ. It will take very less time. What is this? ಏತಸ್ಯ ಉಚ್ಚಾರಣ. ಹೌ ಟು ಪ್ರೊನೌನ್ಸ್ ದಿಸ್? ಅಂತ ನಾವು ಉಚ್ಚಾರಣೆ ಮಾಡಕ್ಕೆ ನಾವು ಸ್ವಲ್ಪನೇ ಟೈಮ್ ತಗೋತೀವಿ. ಇಟ್ ವಿಲ್ ಟೇಕ್ ವೆರಿ ಲೆಸ್ ಟೈಮ್. ದಟ್ ಇಸ್ ವೈ ದಿಸ್ ಇಸ್ ಹ್ರಸ್ವ ಸ್ವರಃ. Shall I write here? Yes. This is e a asti. This is very less time. No, this is very it will take very more time. That is
this is not Rasvaswaraha. E. E. What is this? E. This is also very less time. You should write here also. E. This is also Rasvaswaraha. Rasvam nama very less. ಅಂದ್ರೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ನಾವು ಉಚ್ಚಾರಣೆ ಮಾಡ್ತೀವಿ ಅಂತ ಅರ್ಥ. ಅನಂತರ ಉ. ಉ ಅत्रापि अस्ति ओ एतदपि एतस्य उच्चारणार्थम ಇದನ್ನ ಪ್ರೊನೌನ್ಸ್ ಮಾಡಲಿಕ್ಕೆ ನಮಗೆ ವೆರಿ ಲೆಸ್ ಟೈಮ್ ಬೇಕು ಅದಕ್ಕೋಸ್ಕರ ದಿಸ್ ಇಸ್ ಆಲ್ಸೋ ರಸ್ವಸ್ವರ. ನೆಕ್ಸ್ಟ್ ರು ಅ ಇ ಉ ರು. one more letter asti that is special letter I told you no first only that is ru. This is also rasvaswaraha. एतस्य प्रोनौन्सिएशन ಅದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂದ್ರೆ ರು ರು इति रूपं नास्ति. एवं अ इ उ ರು ರು. एवं संस्कृत वर्णमालायां how many letters are there? rasvaswaraha. Count it children. 1 2 3 4 5. How many are there? 5 letters are there. rasvaswaraha 5 santi. पंच in Sanskrit pancha iti vadama. Pancha rasvaswaraः santi is there. Like that idani dirghaswaraः. Dirgham nama it will take very more time. Idani a iti vayam vadama. Atra a. Shall I write here? Next e. यदा वयम् उच्चारणं कुर्मः ಯಾವಾಗ ನಾವು ಇದನ್ನ ಉಚ್ಚಾರಣೆ ಮಾಡ್ತೀವೋ ಅದು ಜಾಸ್ತಿ ಸಮಯವನ್ನು ತಗೊಳ್ಳುತ್ತೆ. ಅಂತಹ ಲೆಟರ್ಗಳನ್ನು ನಾವು ಏನು ಹೇಳ್ತೀವಿ? ದೀರ್ಘ ಸ್ವರಾಹ. ನೆಕ್ಸ್ಟ್ ಊ ಊ. ನೆಕ್ಸ್ಟ್ ಋ ಆ ಇ ಉ ರು. ನೆಕ್ಸ್ಟ್ ಅತ್ರ ಎ I O O. एतानि अक्षराणि these letters are दीर्घस्वराः. एतानि ह्रस्वस्वराः इति दीर्घस्वराः. How many letters are there? Count it. 1 2 3 4 5 6 7 8. How many are there? 8. ह्रस्वस्वरः पंच सन्ति. ह्रस्वस्वरಗಳು 5 ಇದೆ. दीर्घस्वरಗಳು 8 अष्ट सन्ति. in Sanskrit अष्ट इति वयं वदामः. एवं संस्कृत वर्णमालायां ಸ್ವರಾಕ್ಷರಾಣಿ ಭವಂತಿ. in ಕನ್ನಡ also ಕನ್ನಡದಲ್ಲೂ ಕೂಡ ನೀವು ಸ್ವರಗಳು ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂತೆಲ್ಲ ಓದಿರ್ತೀರಾ. ಇನ್ನು ಇಂಗ್ಲಿಷ್ ಇನ್ ಹಿಂದಿ also it is there ಸ್ವರ ವ್ಯಂಜನ it's it. like that ಸಂಸ್ಕೃತೆ ಅಪಿ ಅಧುನಾ ಟುಡೇ ಅಂದ್ರೆ ನಾವು ಇವತ್ತು ಸ್ವರಾಕ್ಷರಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ ಆಯ್ತಾ. ಇವಾಗ ಇದನ್ನ ನೀವು ಮನೆಯಲ್ಲಿ ಮಿನಿಮಮ್ ಇದಕ್ಕೆ ನ್ಯೂನಾತಿ ನ್ಯೂನಂ दशवार 10 times भवद्भिः लिखित्वा अभ्यासः करणीयः. Write and practice it in at home. Okay. एतद् first you will write वर्णमाला स्वराः, then ह्रस्वस्वराः, दीर्घस्वराः separate कृत्वा अभ्यासं कुर्वन्तु. Minimum each letter you should write how many times? What? 10 times. 10 times you should write at practice. Okay. Then next class मध्ये अहं व्यञ्जनाक्षरस्य विषये वदिष्यामि. ओके ओके धन्यवादः.